ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂತಂದ್ರೆ ಗಾಯ್ಸ್, ಮದುವೆ ಆದ್ಮೇಲೆ ಎಷ್ಟು 6 ಇಯರ್ಸ್ ಆದ್ಮೇಲೆ ಇವುಗಳ ಸೌಂಡೇ ಕೇಳಿಸುತ್ತೆ ಕಣ್. ಒಂದ್ಸಾರಿ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ, ಯಾಕೆ ಬರ್ತೀರಿ ನೀವು ಇಲ್ಲಿಗೆ? ಅದು ಇದು ಮದ್ವೆ ಆದ್ಮೇಲೆ 6 ವರ್ಷ ಆದ್ಮೇಲೆ ನಾವು ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಾ ಇದೀವಿ. ಸೊ ಎಲ್ಲಿಗೆ ಬಂದಿದೀವಿ ಅಂದ್ರೆ ನೋಡ್ತಿರ್ಬೋದು, ಗೋಲ್ಡನ್ ಟೆಂಪಲ್, ಬುದ್ಧಿಸ್ಟ್ ಟೆಂಪಲ್. ಎಲ್ಲ ಕೊಡಲಿ ಹಾಕಿ ಚೆನ್ನಾಯ್ತು ಸ್ವಲ್ಪ ಹಾಕ್ತೀನಿ ಇವಳೆ ಬ್ರೈಟ್ ಟು ಬಿ ಗರ್ಲ್. ಎಲ್ಲೋದ್ರೂ ಕೂಡ ಚೇಂಜ್ ಆಗಲ್ಲ ನಗದು, ಆಯ್ತಾ? ನಾಯಿ ನೋಡಿ ಬೋಬೋ ಇಲ್ಲಪ್ಪ. ಅಲ್ಲಿ ಬೋಬೋ ರೆಡಿ ಮಾಡ್ತಾ ಅವ್ರೆ. ಪ್ಲೇಸ್ ಅಂತೂ ಸಿಕ್ಕಾಬಟ್ಟೆ ಪೀಸ್ಫುಲ್ ಆಗಿದೆ. ಗೈಸ್ ಅಲ್ಲಿ ರೆಡಿ ಮಾಡ್ತವ್ರೆ, ಇಲ್ಲಿಬ್ರು ವೆಯ್ಟ್ ಮಾಡ್ತವ್ರೆ. ನನ್ನ ಫ್ರೆಂಡ್ ಹರ್ಷಿತಾ, ಅವಳು ತಂಗಿ ರಿಣಿ, ಹಾಯ್ ಮಾಡೋ ರಿಣಿ. ಕೇಕ್ ಇದೆ, ಬ್ರೈಟ್ ಟು ಬಿ ಕೇಕ್. ಹೆಸರೇನು ಹಾಕ್ಸಿರಲ್ಲ, ದುಡ್ಡು ಇಲ್ಲಿ ಇವಾಗ ತೆಗಿ. ಸೊ ತುಂಬ ಲೇಟ್ ಸ್ಟಾರ್ಟ್ ಅಂತೆಲ್ಲ ರೆಡಿ ಆಗ್ತಿದ್ವಿ. ಅಂದರೆ ಬ್ರೈಡ್ ಟು ಬಿಗೆ ಕೇಕ್ ಕಟ್ ಮಾಡಿಸ್ಲಿಕ್ಕೆ ಅಂತ ನನ್ನ ಫ್ರೆಂಡು ಬ್ರೈಡ್ ಟು ಬಿ ಇತ್ತು, ಅಂದರೆ ಮದುವೆ ಆಗ್ತಿದ್ದಾಳೆ. ಸೊ ಹಾಗಾಗಿ ಒಂದು ಬ್ಯಾಚುಲರ್ ಪಾರ್ಟಿ ಥರ ಮಾಡಿಬಿಡೋಣ ಅಂತೇಳಿ ಮಾಡ್ಕೋತಾ ಇದ್ವಿ. ಸೊ ಫೈನಲ್ ಎಲ್ಲ ರೆಡಿ ಆಗ್ತಿದ್ವಿ. ರೆಡಿ ಅಂತಂದ್ರೆ ಏನಿಲ್ಲ, ಜಸ್ಟ್ ಎಷ್ಟೆಲ್ಲ ಮಾಡಿಕೊಂಡು ಕೇಕ್ ಕಟಿಂಗ್ ಮಾಡೋಕ್ಕೆ ಅಂತೇಳಿ ಬ್ರೈಟ್ ಟು ಬಿ ಮಾಡ್ತೀನಿ ನನ್ನ ಫ್ರೆಂಡಿಗೆ. ಅವಳದು ನೆಕ್ಸ್ಟ್ ಮಂತ್ಲಾದರೂ 2 ಮಂತ್ಸ್ ಗ್ಯಾಪ್ ಇದೆ ಸೊ ಮದುವೆಗೆ. ಹಂಗಾಗಿ ಬ್ರೈಟ್ ಟು ಬಿ ಮಾಡ್ಬೋಣ ಬ್ಯಾಚುಲರ್ ಪಾರ್ಟಿ ಥರ ಅಂತೇಳಿ ಸೊ ಮಾಡ್ತಿದ್ವಿ. ನಮ್ಮ ಪ್ಲ್ಯಾನಿಂಗ್ ಬಂದಿದ್ದು ನಾವೇನು ಡಾಲ್ಫಿನಲ್ಲಿ ಕೇಕ್ ಕಟ್ ಮಾಡಿಸೋಣ, ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವಳೇ ನನಗೆ ಬೇಡ, ಓಪನ್ ಪ್ಲೇಸಲ್ಲೇ ಮಾಡ್ಕೋಬೇಕು ಅಂತ ಹೇಳಿದ್ಲು, ಬ್ರೈಟ್ ಟು ಬಿ ಗರ್ಲ್. ಸೊ ಹಾಗಾಗಿ ಅವಳ ಆಸೆ ಅಂತೇಳಿ ನಾವು ಹೊರ್ಗಡೆನೇ ಬಂದ್ವಿ. ಅಂದರೆ ಹೊರ್ಗಡೆ ಫುಲ್ ಗಾಳಿ ವಾತಾವರಣ ಚೆನ್ನಾಗಿರುತ್ತೆ, ಅಂದ ಹೊರಗಡೆ ಟೈಮ್ ಸ್ಪೆಂಡ್ ಮಾಡ್ಬೋದು ತುಂಬ ಅಂತೇಳಿ. ಸೊ ಅವಳು ಸೆಲೆಕ್ಟ್ ಮಾಡಿದ್ದು ಹೊರಗಡೆ ಪ್ಲೇಸ್. ನಾವು ಪ್ಲ್ಯಾನ್ ಮಾಡಿದ್ದು ಡಾಲ್ಫಿನ್ ಅಥವಾ ಬೇರೆ ವೆಕೇಷನ್ಗೆ ಹೋಗಿ ಅಲ್ಲಿ ಕೇಕ್ ಕಟ್ ಮಾಡಿ ಅಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಫೈನಲಿ ಚೆನ್ನಾಗಾಯಿತು. ಎಲ್ಲ ಕೇಕ್ ಕಟಿಂಗ್ ಆಗಿರ್ಬೋದು, ಎಂಜಾಯ್ಮೆಂಟ್ ಆಗಿರ್ಬೋದು. ತುಂಬ ವರ್ಷ ಆಲ್ಮೋಸ್ಟ್ ನನ್ನ ಮದುವೆಯಾಗಿ 6 ಇಯರ್ ಕಂಪ್ಲೀಟ್ ಆಗ್ತಾ ಬಂತು. ನನ್ನ ಫ್ರೆಂಡ್ಸ್ ಯಾರನ್ನೂ ಮೀಟ್ ಮಾಡೇ ಇರಲಿಲ್ಲ. ಸೊ ಹಾಗಾಗಿ ಈ ಮೀಟ್ ಮೂಲಕ ಎಲ್ಲರನ್ನೂ ನೋಡ್ಕೊಳಂಗಾಗುತ್ತೆ, ಸೊ ಬ್ರೈಟ್ ಟು ಬಿ ಕೂಡ ಆಗುತ್ತೆ ಅಂತೇಳಿ ಸೊ ಬಂದ್ವಿ. ಎಲ್ಲ ರೆಡಿ ಮಾಡ್ತಾರೆ ನನ್ನ ಫ್ರೆಂಡಿಗೆ, ಅವಳಿಗೆ ಬ್ರೈಟ್ ಟು ಬಿದು ಏಂಜಲ್ ಅದನ್ನೆಲ್ಲ ಹಾಕಿ ಸೊ ಕೇಕ್ ಕಟಿಂಗ್ ಎಲ್ಲ ಮಾಡಿಸ್ತಾ ಇದ್ವಿ. ಸಿಕ್ಕಾಪಟ್ಟೆ ಖುಷಿ ಆಯಿತು ಆ ಮೂಮೆಂಟು. ಸೊ ನೀವು ಕೂಡ ನೋಡಿ ಹೇಗಿತ್ತು ಅಂತೇಳಿ. ಸೊ ಫಸ್ಟ್ ಹೋಗಿ ಎಲ್ಲ ನಾನು ಅರ್ಶಿ ಕೇಕ್ ತಿನ್ನಿಸ್ತಾ ಇದ್ಲು. ಅದಾದಮೇಲೆ ಎಲ್ಲರೂ ಹೋಗಿ ಲೈನಲ್ಲಿ ಕೇಕ್ ಕಟ್ ಮಾಡಿಸಿದ್ದೆ. ಅದನ್ನಷ್ಟು ಪಿಕ್ ನೋಡಿ ಪಿಕ್ ಹಾಕಿದ್ದೀನಿ, ಇವು ತೆಗೊಂಡಂಥ ಪಿಕ್ಗಳು. ಅವಳು ಮಾತಾಡಿದಾಳೆ ಗೈಸ್, ಕೇಳಿಸ್ಕೊಳ್ಳಿ. ಅವಳ ಅಂದರೆ ಬಾವಿ ಹಸ್ಬೆಂಡ್ ಆಗೋರ ಜೊತೆ ಹೆಂಗೆ ಮಾತಾಡ್ತಿದ್ಲು ಅಂತ. ಹಲೋ, ಕಟ್ ಮಾಡಿದ್ರ? ಬೇಬಿ ಲವ್ ಯು ಬೇಬಿ. ಸೆಲೆಬ್ರೇಷನ್ ಎಲ್ಲ ಮುಗೀತು. ಅದಾದ್ಮೇಲೆ ನಾವು ಅಲ್ಲಿಂದನೇ ಹೋಟೆಲಿಂದ ಪಾರ್ಸೆಲ್ ತೊಗೊಬಂದಿದ್ವಿ, ಬಿರಿಯಾನಿ ಮತ್ತು ಚಿಕನ್ಸ್ ಆ ಥರ ಎಲ್ಲ ತೊಗೊಬಂದಿದ್ವಿ. ಅಲ್ಲೇ ಕುತ್ಕೊಂಡು ತಿನ್ನೋಣ ಅಂಥೇಳಿ. ಸೊ ಊಟ ಮಾಡಬೇಕಿತ್ತು ಎಲ್ಲರೂ ಕೂಡ. ಬೆಳಗ್ಗೆ ಟಿಫನ್ ಯಾರು ಆಲ್ಮೋಸ್ಟ್ ಮಾಡಿರಲಿಲ್ಲ, ನಾನು ಮಾಡಿದ್ದೆ, ಇನ್ಯಾರೂ ಮಾಡಿರಲಿಲ್ಲ ಅನ್ಕೋತೀನಿ. ಸೊ ಹಾಗಾಗಿ ಬೇಗ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ಊಟ ಮಾಡೋಣ ಅಂತೇಳಿ ಅನ್ಕೋತಾ ಇದ್ವಿ. ಸೊ ತುಂಬ ವರ್ಷ ಆದಮೇಲೆ ಸಿಕ್ಕಿರೋದು. ಒಂದಷ್ಟು ಮಾತಾಡಬೇಕಿತ್ತು, ಫನ್ ಮಾಡಬೇಕಿತ್ತು, ಟೈಮ್ ಸಾಕಾಗಿಲ್ಲ. ಸೊ ಹಂಗಾಗಿ ಎಲ್ಲರೂ ಕೂಡ ಫ್ಯಾಮಿಲಿ ಇಶ್ಯೂಸ್ ಇತ್ತು ಅಂತೇಳಿ ಸೊ ಎಲ್ಲ ಬೇಗನೆ ಹೋದರು.
ನಾವೊಂದಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಗಾಯ್ಸ್. ಮತ್ತೆ ಯಾವಾಗ ಸಿಗ್ತೀವೋ ಗೊತ್ತಿಲ್ಲ. ಮೇ ಬಿ ಅವಳ ಮದುವೆಗಿರಿ ಅನಿಸುತ್ತೆ ಮತ್ತೆ ಮೀಟ್ ಆಗೋದು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಕೂಡ. ನಮಗಂತೂ ಕೊನೆವರೆಗೂ ನಾಯಂತೂ ಬಿಟ್ಟು ಹೋಗಲೇ ಇಲ್ಲ, ನಮ್ಮ ಜೊತೆಲೇ ಇತ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್.